ನಮಸ್ಕಾರ. ನಾವು ದಿನನಿತ್ಯ ನೋಡೋ ಜಗತ್ತಿದೆಯಲ್ಲ, ಅದು ಹೇಗೆ ಕೆಲ್ಸ ಮಾಡತ್ತೆ ಅಂತ ಎಂದಾದ್ರೂ ಯೋಚಿಸಿದ್ದೀರಾ? ಅಂದ್ರೆ, ಒಂದು ಬಲ್ಬ್ ಉರಿಯೋದ್ರಿಂದ ಹಿಡಿದು ಆಕಾಶದಲ್ಲಿ ಮಳೆಬಿಲ್ಲು ಮೂಡೋವರ್ಗೂ ಎಲ್ಲದರ ಹಿಂದೆ ಕೆಲವು ಮೂಲಭೂತ ನಿಯಮಗಳಿವೆ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಆ ಅದ್ಭುತ ಭೌತಿಕ ನಿಯಮಗಳ ಹಿಂದಿನ ರಹಸ್ಯ ಏನು ಅಂತ ನೋಡೋಣ ಬನ್ನಿ. ಹೌದು, ನಿಜಕ್ಕೂ ನಮ್ಮ ಈ ಜಗತ್ತನ್ನ ಚಾಲನೆ ಮಾಡ್ತಿರೋ ಆ ಅದೃಶ್ಯ ನಿಯಮಗಳು ಯಾವುವು? ನಾವು ಬಳಸೋ ಪ್ರತಿಯೊಂದು ಗ್ಯಾಜೆಟ್, ನಾವು ನೋಡೋ ಬೆಳಕು, ಎಲ್ಲದರ ಹಿಂದೆ ಇರೋದು ಕೆಲವು ಸಿಂಪಲ್ ಆದರೆ ತುಂಬಾನೇ ಪವರ್ಫುಲ್ ಆದ ಭೌತಿಕ ಸೂತ್ರಗಳು. ಬನ್ನಿ, ಅವುಗಳ ಬಗ್ಗೆನೇ ಇವತ್ತು ತಿಳಿದುಕೊಳ್ಳೋಣ. ಸರಿ, ಹಾಗಾದ್ರೆ ಇವತ್ತು ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲು ವಿದ್ಯುತ್ ಶಕ್ತಿಯ ನಿಯಮಗಳು, ಆಮೇಲೆ ವಿದ್ಯುತ್ಕಾಂತೀಯ ಪರಿಣಾಮಗಳು, ನಂತರ ಬೆಳಕಿನ ನಿಯಮಗಳು, ಮತ್ತು ಕೊನೆಗೆ ಇದೆಲ್ಲ ಸೇರಿ ನಮ್ಮ ಜಗತ್ತನ್ನ ಹೇಗೆ ರೂಪಿಸುತ್ತೆ ಅನ್ನೋ ಒಂದು ದೊಡ್ಡ ಚಿತ್ರಣ. ಓಕೆ, ಮೊದಲನೇ ಭಾಗಕ್ಕೆ ಬರೋಣ. ವಿದ್ಯುತ್ ಶಕ್ತಿಯ ನಿಯಮಗಳು ಅಂದ್ರೆ ಶಕ್ತಿಯ ಹರಿವು, ಪ್ರತಿಯೊಂದು ಎಲೆಕ್ಟ್ರಾನಿಕ್ ಉಪಕರಣದ ಹೃದಯ ಬಡಿತ ಅಂದ್ರೆ ತಪ್ಪಾಗಲ್ಲ, ಅಷ್ಟೊಂದು ಮುಖ್ಯ ಈ ನಿಯಮಗಳು. ಈಗ ನೋಡಿ, ಇದನ್ನು ತುಂಬಾನೇ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬಹುದು. ಒಂದು ಪೈಪ್ನಲ್ಲಿ ನೀರು ಹರಿತಿದೆ ಅಂತ ಅನ್ಕೊಳ್ಳಿ. ಇಲ್ಲಿ ವೋಲ್ಟೇಜ್ ಅಂದ್ರೆ ವಿ, ಅದು ನೀರಿನ ಪ್ರೆಷರ್ ಅಥವಾ ಒತ್ತಡ. ಕರೆಂಟ್ ಅಂದ್ರೆ ಐ, ಅದು ಎಷ್ಟು ನೀರ್ ಹರಿತಿದೆ ಅನ್ನೋ ಪ್ರಮಾಣ. ಇನ್ನು ರೋಧ ಅಂದ್ರೆ ಆರ್, ಅದು ಪೈಪ್ ಎಲ್ಲಾದ್ರೂ ಸಂಗದಾಗಿದ್ರೆ ಅಥವಾ ಏನಾದ್ರೂ ಅಡ್ಡಿ ಇದ್ರೆ ಅದು. ಸೊ ಲಾಜಿಕ್ ಸಿಂಪಲ್ ಅಲ್ವಾ? ಪ್ರೆಷರ್ ಜಾಸ್ತಿ ಆದ್ರೆ ನೀರು ಜೋರಾಗಿ ಹರಿಯುತ್ತೆ, ಅಡ್ಡಿ ಜಾಸ್ತಿ ಆದ್ರೆ ನೀರ್ ನಿಧಾನವಾಗಿ ಹರಿಯುತ್ತೆ. ಇದೇ ಸಂಬಂಧವನ್ನೇ V=IR ಅಂತ ಹೇಳ್ತೀವಿ. ಈ ಒಂದು ಸರಳ ಸೂತ್ರದ ಮೇಲೆಯೇ ಇಡೀ ಎಲೆಕ್ಟ್ರಾನಿಕ್ಸ್ ಪ್ರಪಂಚ ನಿಂತಿರೋದು. ಕರೆಂಟ್ ಹರಿಯಬೇಕಾದ್ರೆ ಕೇವಲ ಕೆಲಸ ಮಾತ್ರ ಆಗಲ್ಲ, ಜೊತೆಗೆ ಶಾಖ ಕೂಡ ಉತ್ಪತ್ತಿಯಾಗುತ್ತೆ. ಇದನ್ನ ನಾವೆಲ್ಲರೂ ಅನುಭವಿಸಿದೀವಿ ಅಲ್ವಾ? ಫೋನ್ ಚಾರ್ಜರ್ ಬಿಸಿಯಾಗುತ್ತೆ, ವಾಟರ್ ಹೀಟರ್ ನೀರನ್ನ ಕಾಯಿಸುತ್ತೆ. ಇದೆಲ್ಲದರ ಹಿಂದೆ ಒಂದು ನಿರ್ದಿಷ್ಟ ನಿಯಮ ಕೆಲಸ ಮಾಡುತ್ತೆ. ಅದೇನು ಗೊತ್ತಾ? ಹೌದು, ಅದಕ್ಕೆ ಜೌಲ್ನ ನಿಯಮ ಅಂತಾರೆ. ಇದ್ರ ಪ್ರಕಾರ ಉತ್ಪತ್ತಿಯಾಗೋ ಶಾಖ ಮುಖ್ಯವಾಗಿ 3 ವಿಷಯಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೊದಲನೇದು ಕರೆಂಟ್ನ ಪ್ರಮಾಣ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಕರೆಂಟ್ ಡಬಲ್ ಆದ್ರೆ ಶಾಖ 4 ಪಟ್ಟು ಜಾಸ್ತಿಯಾಗುತ್ತೆ, ಯಾಕಂದ್ರೆ ಅದು ಕರೆಂಟ್ನ ವರ್ಗಕ್ಕೆ ನೇರಾನುಪಾತದಲ್ಲಿರುತ್ತೆ. ಎರಡನೇದು ರೋಧ, ಅಂದ್ರೆ ಆ ಅಡಚಣೆ ಎಷ್ಟು ಜಾಸ್ತಿ ಇದೆ ಅನ್ನೋದು, ಮತ್ತು ಮೂರನೇದು ಎಷ್ಟು ಹೊತ್ತು ಕರೆಂಟ್ ಹರಿತು ಅನ್ನೋದರ ಮೇಲೆ. ಸೊ ಈ 3 ಅಂಶಗಳನ್ನ ಒಟ್ಟಿಗೆ ಸೇರಿಸಿದಾಗ ನಮ್ಗೆ ಸಿಗೋ ಸೂತ್ರವೇ H=I²RT. ನಮ್ ಮನೆಯಲ್ಲಿರೋ ಎಲೆಕ್ಟ್ರಿಕ್ ಹೀಟರ್, ಐರನ್ ಬಾಕ್ಸ್ ಅಷ್ಟೇ ಯಾಕೆ, ಫ್ಯೂಸ್ ಕೂಡ ಇದೇ ತತ್ವದ ಮೇಲೆ ಕೆಲಸ ಮಾಡುತ್ತೆ. ನೋಡಿ, ಎಷ್ಟು ಸಿಂಪಲ್ ಆಗಿದೆ, ಆದ್ರೆ ಎಷ್ಟು ಪವರ್ಫುಲ್ ಅಲ್ವಾ? ಸರಿ, ಈಗ ವಿದ್ಯುತ್ ಶಕ್ತಿಯ ಮತ್ತೊಂದು ಮ್ಯಾಜಿಕಲ್ ಗುಣವನ್ನ ನೋಡೋಣ. ಕರೆಂಟ್ ಹರಿದಾಗ ಬರೀ ಶಾಖ ಮಾತ್ರ ಅಲ್ಲ, ಅದ್ರ ಸುತ್ತ ಒಂದು ಇನ್ವಿಸಿಬಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಸೃಷ್ಟಿಯಾಗತ್ತೆ. ಅಂದ್ರೆ ವಿದ್ಯುತ್ ಮತ್ತು ಕಾಂತೀಯತೆ, ಇವೆರಡರ ನಡುವೆ ಒಂದು ಅದ್ಭುತ ನಂಟಿದೆ. ಈ ನಂಟನ್ನ ಅರ್ಥ ಮಾಡ್ಕೊಳ್ಳೋಕೆ ಕೆಲವು ನಿಯಮಗಳಿದೆ. ಇದು ತುಂಬಾನೇ ಸುಲಭವಾದ ನಿಯಮ. ಬೇಕಿದ್ರೆ ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ. ಒಂದು ವೈರ್ನಲ್ಲಿ ಕರೆಂಟ್ ಹೋಗ್ತಿದೆ, ಅದನ್ನ ಬಲಗೈಯಲ್ಲಿ ಹಿಡ್ಕೊಂಡಿದ್ದೀರಾ ಅಂತ. ಈಗ ಹೆಬ್ಬೆರಳು ಕರೆಂಟ್ ಯಾವ ದಿಕ್ಕಲ್ಲಿ ಹೋಗ್ತಿದೆ ಅಂತ ತೋರಿಸಿದ್ರೆ, ನಿಮ್ಮ ಉಳಿದ ಬೆರಳುಗಳಿದೆಯಲ್ಲ, ಅದು ಯಾವ ದಿಕ್ಕಲ್ಲಿ ಸುತ್ತಕೊಳ್ಳುತ್ತೋ ಅದೇ ಕಾಂತಕ್ಷೇತ್ರದ ದಿಕ್ಕು. ಸಿಂಪಲ್. ಇದು ವಿದ್ಯುತ್ ಮತ್ತು ಕಾಂತೀಯತೆಯ ನಡುವಿನ ನೇರ ಸಂಬಂಧವನ್ನ ತೋರಿಸುತ್ತೆ. ಎಲೆಕ್ಟ್ರಿಕ್ ಫ್ಯಾನ್, ಮಿಕ್ಸರ್ ಇವೆಲ್ಲ ಹೇಗ್ತಿರುತ್ತೆ? ಆ ಮ್ಯಾಜಿಕ್ ಹಿಂದಿರೋ ರಹಸ್ಯವೇ ಈ ಫ್ಲೆಮಿಂಗ್ನ ಎಡಗೈ ನಿಯಮ. ಈಗ ಎಡಗೈಯ ಮೊದಲ 3 ಬೆರಳುಗಳನ್ನ, ಅಂದ್ರೆ ಹೆಬ್ಬೆರಳು, ತೋರುಬೆರಳು, ಮಧ್ಯಲ ಬೆರಳು, ಇವು 3 ಒಂದಕ್ಕೊಂದು ಲಂಬವಾಗಿ ಇಡಿ. ಇಲ್ಲಿ ತೋರುಬೆರಳು ಮ್ಯಾಗ್ನೆಟಿಕ್ ಫೀಲ್ಡ್ನ ದಿಕ್ಕನ್ನ, ಮಧ್ಯದ ಬೆರಳು ಕರೆಂಟ್ನ ದಿಕ್ಕನ್ನ ತೋರಿಸಿದ್ರೆ, ಹೆಬ್ಬೆರಳು ಆ ವೈರ್ ಯಾವ ದಿಕ್ಕಿಗೆ ಚಲಿಸುತ್ತೆ, ಅಂದ್ರೆ ಫೋರ್ಸ್ ಯಾವ ಕಡೆ ಇರುತ್ತೆ ಅಂತ ತೋರಿಸುತ್ತೆ. ಫೀಲ್ಡ್, ಕರೆಂಟ್, ಫೋರ್ಸ್, ಈ 3ರ ಜುಗಲ್ಬಂದಿಯೇ ಮೋಟಾರ್ಗಳು ಕೆಲಸ ಮಾಡೋ ಹಿಂದಿನ ತಂತ್ರ. ಓಕೆ, ವಿದ್ಯುತ್ ಮತ್ತು ಕಾಂತೀಯತೆಯ ಪ್ರಪಂಚದಿಂದ ಹೊರಬಂದು ಈಗ ಬೆಳಕಿನ ಸುಂದರವಾದ ಪ್ರಪಂಚಕ್ಕೆ ಹೋಗೋಣ. ನಾವೀ ಜಗತ್ತನ್ನ ಹೇಗೆ ನೋಡ್ತೀವಿ ಅನ್ನೋದನ್ನೇ ನಿರ್ಧಾರಿಸೋ ಕೆಲವು ನಿಯಮಗಳು ಇಲ್ಲೂ ಇವೆ. ಇಲ್ನೋಡಿ, ಬೆಳಕಿನ 2 ಮುಖ್ಯ ವರ್ತನೆಗಳಿವೆ. ಪ್ರತಿಫಲನ ಅಂದ್ರೆ ರಿಫ್ಲೆಕ್ಷನ್, ವಕ್ರೀಭವನ ಅಂದ್ರೆ ರಿಫ್ರಾಕ್ಷನ್. ಇವೆರಡರಲ್ಲೂ ಒಂದು ಕಾಮನ್ ಪಾಯಿಂಟ್ ಇದೆ. ಬೆಳಕಿನ ಕಿರಣ ಬಂದು ಬೀಳೋದು, ಅದು ವಾಪಸ್ ಹೋಗೋದು, ಮತ್ತು ಆ ಪಾಯಿಂಟ್ನಲ್ಲಿರೋ ಲಂಬ, ಇವೆಲ್ಲ ಒಂದೇ ಪ್ಲೇನ್ನಲ್ಲಿರುತ್ತೆ. ಆದ್ರೆ ವ್ಯತ್ಯಾಸ ಇರೋದೆಲ್ಲ ಗೊತ್ತಾ? ಪ್ರತಿಫಲನದಲ್ಲಿ ಬೆಳಕು ಒಂದು ಕನ್ನಡಿ ತರ ಬೌನ್ಸ್ ಆಗುತ್ತೆ. ಸೊ ಬರೋ ಕೋನ ಅರ್ ಹೋಗೋ ಕೋನ ಎರಡೂ ಸಮ. ಆದ್ರೆ ವಕ್ರೀಭವನದಲ್ಲಿ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದಕ್ಕೆ ಹೋಗುವಾಗ ಬೆಂಡ್ ಆಗುತ್ತೆ. ಆ ಬೆಂಡ್ ಆಗೋ ಪ್ರಮಾಣ ಒಂದು ಸ್ಥಿರ ಅನುಪಾತವನ್ನ ಫಾಲೋ ಮಾಡುತ್ತೆ. ಆ ಸ್ಥಿರ ಅನುಪಾತ ಇದೆಯಲ್ಲ,
ಅದನ್ನೇ ನಾವು ಸ್ನೆಲ್ನ ನಿಯಮ ಅಂತ ಕರೆಯೋದು. ಬೆಳಕು ಗಾಳಿಯಿಂದ ನೀರಿಗೆ ಹೋಗುವಾಗ ಅಥವಾ ಗಾಜಿನಿಂದ ವಜ್ರಕ್ಕೆ ಹೋಗುವಾಗ ಎಷ್ಟು ಬೆಂಡಾಗ್ಬೇಕು ಅಂತ ಈ ಸೂತ್ರ ಪಕ್ಕ ಹೇಳುತ್ತೆ. ಯೋಚ್ನೆ ಮಾಡಿ, ನಮ್ಮ ಕಣ್ಣು, ನಾವು ಹಾಕೋ ಕನ್ನಡಕ, ಲ್ಯಾಬ್ನಲ್ಲಿರೋ ಮೈಕ್ರೋಸ್ಕೋಪ್, ದೂರದ ನಕ್ಷತ್ರ ನೋಡೋ ಟೆಲಿಸ್ಕೋಪ್ ಇವೆಲ್ಲವೂ ಇದೊಂದೇ ಸರಳ ನಿಯಮದ ಮೇಲೆ ನಿಂತಿವೆ. ಸರಿ, ಇದುವರೆಗೂ ಬೇರೆ ಬೇರೆ ನಿಯಮಗಳನ್ನ ನೋಡಿದ್ವಿ. ಈಗ ಇವೆಲ್ಲವನ್ನು ಒಟ್ಟಿಗೆ ಸೇರಿಸಿ ನೋಡೋಣ. ಅಂದ್ರೆ ಈ ನಿಯಮಗಳು ನಿಜಕ್ಕೂ ಯಾಕೆ ಇಷ್ಟು ಮುಖ್ಯ, ನಮ್ಮ ದೈನಂದಿನ ಜೀವನದಲ್ಲಿ ಇವುಗಳ ಪಾತ್ರವೇನು ಅಂತ ನೋಡೋಣ. ಹಾಗಾದ್ರೆ ಒಟ್ಟಾರೆಯಾಗಿ ನಾವ್ ಕಲ್ತಿದ್ದೇನು? ಓಮ್ನ ನಿಯಮ ಅನ್ನೋದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ಗಳ ಗ್ರಾಮರ್ ಇದ್ದ ಹಾಗೆ. ಜೌಲ್ನ ನಿಯಮ ಅನ್ನೋದು ವಿದ್ಯುತ್ ಹೇಗೆ ಶಾಖವಾಗಿ ಬದಲಾಗುತ್ತೆ ಅನ್ನೋ ಕತೆ ಹೇಳುತ್ತೆ. ಬಲಗೈ ಎಡಗೈ ನಿಯಮಗಳು ಕರೆಂಟ್ ಮತ್ತು ಮ್ಯಾಗ್ನೆಟಿಸಂ ನಡುವಿನ ಒಂದು ಇನ್ವಿಸಿಬಲ್ ಬ್ರಿಡ್ಜ್. ಇನ್ನು ಬೆಳಕಿನ ನಿಯಮಗಳು ನಾವೀ ಜಗತ್ತನ್ನ ಹೇಗ್ ನೋಡ್ತೀವಿ ಅನ್ನೋದನ್ನೇ ನಿರ್ಧರಿಸುತ್ತೆ ಅಲ್ವಾ? ಇದೆಲ್ಲ ಸೇರಿ ಪ್ರಕೃತಿಯ ಒಂದು ಮೂಲಭೂತ ಭಾಷೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ನಾವು ಇವತ್ತು ಚರ್ಚೆ ಮಾಡಿದ ಈ ನಿಯಮಗಳು ಕೇವಲ ಟೆಕ್ಸ್ಟ್ ಬುಕ್ನಲ್ಲಿರೋ ಫಾರ್ಮುಲಾಗಳಾ? ಖಂಡಿತ ಇಲ್ಲ. ಇವು ನಮ್ಮ ಇಡೀ ಮಾಡರ್ನ್ ಜಗತ್ತನ್ನೇ ರೂಪಿಸಿರೋ ಇನ್ವಿಸಿಬಲ್ ಆರ್ಕಿಟೆಕ್ಟ್ಸ್. ಯೋಚ್ನೆ ಮಾಡಿ, ಈ ಸಿಂಪಲ್ ಆದ ಸುಂದರವಾದ ನಿಯಮಗಳು ಇಲ್ಲದೆ ಹೋಗಿದ್ರೆ ನಾವು ಇವತ್ತು ಕಟ್ಟಿರೋ ಈ ಟೆಕ್ನಾಲಜಿ ಅನ್ನೋ ದೊಡ್ಡ ಸೌಧ ಇರೋಕೆ ಸಾಧ್ಯನೇ ಇತ್ತಾ? ಇದೊಂದು ಯೋಚ್ನೆ ಮಾಡಬೇಕಾದ ವಿಷಯ ಅಲ್ವಾ?